ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ ಮೊದಲನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಚಂದ್ರವಂಶದ ಮಹಾಚಕ್ರವರ್ತಿ ಶಾಂತನು ಕಾಡು ಮೃಗಗಳ ಹಾವಳಿಯನ್ನು ನಿವಾರಿಸಬೇಕೆನ್ನುವ ಎನ್ನುವ ಪ್ರಜೆಗಳ ಮನದಿಂಗಿತವನ್ನು ನೆರವೇರಿಸುವುದಕ್ಕೆ ಶಸ್ತ್ರ ಸಮೇತನಾಗಿ ವನವನ್ನು ಪ್ರವೇಶಿಸಿ ದುಷ್ಟ ಮೃಗಗಳ ಸದ್ದಡಗಿಸಿದನು. ಅರಣ್ಯದಲ್ಲಿ ಶಾಂತನುವಿಗೆ ತಡೆಯಲಾರದ ಆಯಾಸವಾಯಿತು. ಹಿಮೋತ್ಪರ್ವತದಿಂದ ಧುಮುಕಿ ಬಯಲಲ್ಲಿ ಹಾಯಾಗಿ ಪ್ರವಹಿಸುತ್ತಿರುವ ಪರಮ ಪವಿತ್ರೆಯಾದ ಗಂಗಾ ನದಿಯಲ್ಲಿಗೆ ಬಂದು ಬೀಸುತ್ತಿರುವ ತಂಪಾದ ಮಂದ ಮಾರುತನಿಗೆ ರಾಜನು ಮೈಯೊಡ್ಡಿದ್ದನು. ಬಳಲಿದ ಚಕ್ರವರ್ತಿಯ ದೇಹವು ಪ್ರಕೃತಿ ಸೌಂದರ್ಯವನ್ನುಂಡು ತನ್ನ ಮನವನ್ನು ತಣಿಸಿಕೊಂಡಿತು. ಇದೇ ಸಮಯದಲ್ಲಿ ನೀರನ್ನು ಸೀಳುತ್ತಿರುವ ತೆರೆಗಳ ಮಧ್ಯದಿಂದ ಸ್ಫುರದ್ರೂಪಿಣಿಯೊಬ್ಬಳು ಬಂದಂತೆ ಭಾಸವಾಯಿತು. ಆಗ ಶಾಂತನುವಿನ ಆನಂದಕ್ಕೆ ಪಾರವೇ ಇರಲಿಲ್ಲ. ರಾಜ ಶಾಂತನು ಆ ಚೆಲುವೆಯೊಡನೆ ಸಂಭಾಷಣೆಯನ್ನು ಪ್ರಾರಂಭಿಸಿದನು. ಸುಂದರಿ, ನೀನಾರು ಎಂದು ಶಾಂತನು ಕೇಳಿದನು. ಆಗ ಆ ಸುಂದರಿಯು ನನ್ನನ್ನು ಪ್ರಶ್ನಿಸುವ ನೀನಾರು ಎಂಬ ಮರುಪ್ರಶ್ನೆಯನ್ನು ಕೇಳಿದಳು. ಆಗ ಶಾಂತನು ಹೇಳಿದನು, ಚಂದ್ರವಂಶದ ಚಕ್ರಾಧಿಪತಿ ಪ್ರತೀಪ ಮಹಾರಾಜರು ನನ್ನ ಪಿತೃಮಹಾಶಯರು. ಪ್ರಜಾಜನರ ಆಕ್ರಂದನವನ್ನು ಹೋಗಲಾಡಿಸಲಿಕ್ಕಾಗಿ ಬೇಟೆಗಾಗಿ ಕಾಡನ್ನು ಹೊಕ್ಕು ಕ್ರೂರ ಪ್ರಾಣಿಗಳನ್ನು ಶಿಕ್ಷಿಸಿ ಬಳಲಿದ್ದ ನನ್ನ ದೇಹದ ಆಯಾಸ ನಿವಾರಣೆಗಾಗಿ ಗಂಗಾ ಸನಿಹದಲ್ಲಿ ತಂಪಾದ ಗಾಳಿಗೆ ಮೈಯೊಡ್ಡಿದ್ದೇನೆ. ಶಾಂತನುವಿನ ಈ ಮಾತಿಗೆ ಉತ್ತರವಾಗಿ ಆ ಸುಂದರಿ ಹೇಳಿದಳು, ನನ್ನ ಹೆಸರು ಗಂಗೆ. ಶಾಂತನು ಮತ್ತೆ ಮಾತನ್ನು ಮುಂದುವರಿಸುತ್ತಾ, ಮನಸ್ಸು ಪ್ರಸನ್ನವಾಗುತ್ತಿರುವ ಈ ಸುಸಮಯದಲ್ಲಿ ನಿನ್ನನ್ನು ಕಂಡು ನನ್ನಲ್ಲಿ ಏನೋ ಒಂದು ಆಸೆ ಚಿಗುರುತ್ತಿದೆ. ವಿರಹ ನನ್ನನ್ನು ಬಹುಪರಿಯಾಗಿ ಕಾಡುತ್ತಿದ್ದರೂ ನಿನ್ನಲ್ಲಿ ಹೇಳಬಾರದು ಎನ್ನುವುದು ನನಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಸತ್ಯವನ್ನು ಮುಚ್ಚು ಮರೆಯಿಲ್ಲದೆ ಹೇಳುವುದಾದರೆ ನೀನು ನನ್ನ ಒಳಾಗಬೇಕೆನ್ನುವ ಬಯಕೆಯಾಗಿದೆ ಎಂದು ಶಾಂತನು ಹೇಳಿದನು. ಈ ಮಾತಿಗೆ ಗಂಗೆ ಮುಗುಳ್ನಕ್ಕಳು. ಆ ಮುಗುಳ್ನಿಗೆಯ ಹಿಂದೆ ಒಪ್ಪಿಗೆ ಮುದ್ರೆ ಇತ್ತು. ನಿನ್ನ ಒಳಾಗುವುದಕ್ಕೆ ನನ್ನ ಸಮ್ಮತಿ ಇದೆ ಆದರೆ ಎಂದು ಗಂಗೆ ಸುಮ್ಮನಾದಳು. ಆಗ ಶಾಂತನು ಸಂಕೋಚವಿಲ್ಲದೆ ನಿನ್ನ ಮನದಿಂಗಿತವನ್ನು ಹೇಳು, ನಾನು ನಿನಗೆ ಭಾಷೆ ನೀಡುತ್ತೇನೆ ಎಂದು ಹೇಳಿದನು. ಆಗ ಗಂಗೆ ಹೇಳಿದಳು, ರಾಜ ಹಾಗಿದ್ದರೆ ಕೇಳು, ನಿನ್ನ ಬಾಳಿನ ಸಂಗಾತಿಯಾಗಲು ನಾನು ಸಂಪೂರ್ಣ ಒಪ್ಪಿದ್ದೇನೆ. ನೀನು ಮಾತ್ರ ಒಂದು ಷರತ್ತಕ್ಕೆ ಒಪ್ಪಲೇಬೇಕಾಗುತ್ತದೆ. ನಮ್ಮಿರುವರ ವಿವಾಹ ಜೀವನದಲ್ಲಿ ನಾನು ಏನನ್ನು ಮಾಡಿದರೂ ನೀನು ಪ್ರಶ್ನಿಸಬಾರದು. ಸರ್ವತಂತ್ರ ಸ್ವತಂತ್ರಳಾಗಿ ನಿಮ್ಮ ಗೃಹದಲ್ಲಿ ಬದುಕುವುದಕ್ಕೆ ಅವಕಾಶ ನೀಡಿದರೆ ನಿನ್ನ ಒಳಾಗುವುದಕ್ಕೆ ನನಗೆ ಒಪ್ಪಿಗೆ ಇದೆ. ಈ ನನ್ನ ಷರತ್ತಕ್ಕೆ ಸಮ್ಮತಿಸಿ ಮುಂದಿನ ವಿವಾಹ ಜೀವನದಲ್ಲಿ ನನ್ನ ಮನನೋಯಿಸಿದರೆ ತಕ್ಷಣವೇ ನಾನು ರಾಜಗೃಹವನ್ನು ತ್ಯಜಿಸುತ್ತೇನೆ ಎಂದು ಗಂಗೆ ಹೇಳಿದಳು. ರಾಜ ಶಾಂತನು ಗಂಗೆಯ ಷರತ್ತಕ್ಕೆ ಒಪ್ಪಿಗೆ ನೀಡಿ ಪ್ರತಿಜ್ಞೆ ಮಾಡಿದನು. ಏಕಾಂಗಿಯಾಗಿ ಕಾಡನ್ನು ಸೇರಿದ ಭೂಪತಿಯು ನದಿ ತೀರದಿಂದ ಹಿಂದಿರುಗುವಾಗ ಸುರಸುಂದರಿಯನ್ನು ಸೇರಿಕೊಂಡು ಅರಮನೆಯೊಳಗೆ ಕಾಲಿಟ್ಟನು. ಶಾಂತನು ಮತ್ತು ಗಂಗೆಯರ ವಿವಾಹ ಅದ್ದೂರಿಯಾಗಿ ನಡೆಯಿತು.